ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸಂಕ್ರಾಂತಿ ದಿನ ತಾಯಂದಿರು ತಮ್ಮ ಗಂಡು ಮಕ್ಕಳ ರಕ್ಷಣೆಗೆ ಮತ್ತೊಂದು ಅತ್ಯಂತ ಸರಳ ಆದರೆ ಒಳಗಟ್ಟಿದ ಶಕ್ತಿಯ ಪರಿಹಾರವನ್ನ ಮಾಡಬಹುದು. ಈ ಪರಿಹಾರವು ದೃಷ್ಟಿದೋಷ, ಗಂಡಯೋಗ, ಮನಸ್ಸಿನ ಅಶಾಂತಿ, ಅಜಾಗರೂಕತೆ ಮತ್ತು ಅಪ್ರತ್ಯಾತೀತ ಸಮಸ್ಯೆಗಳಿಂದ ಮಗುವನ್ನ ರಕ್ಷಿಸಲು ಸಹಾಯ ಮಾಡುತ್ತೆ ಅಂತ ಹಿರಿಯರು ಹೇಳ್ತಾರೆ. ಈ ಪರಿಹಾರವನ್ನು ಸಂಕ್ರಾಂತಿ ದಿನ ಬೆಳಿಗ್ಗೆ ಸೂರ್ಯೋದಯದ ನಂತರ ಅಥವಾ ಸಂಜೆ ಪ್ರದೋಷ ಕಾಲದಲ್ಲಿ ಮಾಡಬಹುದು. ಮೊದಲು ತಾಯಿ ಸ್ನಾನ ಮಾಡಿ ಸ್ವಚ್ಛವಾದ ಬಟ್ಟೆಯನ್ನ ಧರಿಸಬೇಕು. ಮನಸ್ಸಿನಲ್ಲಿ ಯಾವುದೇ ಕೋಪ, ದುಃಖ, ಆತಂಕ ಇರಬಾರದು. ಯಾಕೆಂದ್ರೆ ತಾಯಿಯ ಮನಸ್ಥಿತಿಯೇ ಈ ಪರಿಹಾರದ ಶಕ್ತಿಯನ್ನ ನಿರ್ಧರಿಸುತ್ತೆ. ಮೊದಲು ಮನೆಯ ದೇವರ ಕೋಣೆಯನ್ನ ಅಥವಾ ಮನೆಯ ಒಂದು ಶುದ್ಧ ಸ್ಥಳವನ್ನ ಸ್ವಚ್ಛಗೊಳಿಸಿ. ಅಲ್ಲಿ ಒಂದು ಮಣ್ಣಿನ ದೀಪವನ್ನ ಇಟ್ಟು ಎಳ್ಳೆಣ್ಣೆ ಹಾಕಿ ದೀಪ ಬೆಳಗಿಸಬೇಕು. ದೀಪ ಬೆಳಗಿಸಿದ ನಂತರ ತಾಯಿ ನೆಲದ ಮೇಲೆ ಕುಳಿತು ತನ್ನ ಮಗುವಿನ ಹೆಸರನ್ನ 3 ಬಾರಿ ಸ್ಪಷ್ಟವಾಗಿ ಉಚ್ಚರಿಸಬೇಕು. ಮಗು ಮನೆಯಲ್ಲಿದ್ರೂ ಇಲ್ದಿದ್ರೂ ಪರವಾಗಿಲ್ಲ. ಹೆಸರನ್ನು ಹೇಳೋದ್ರಿಂದ ಆ ಶಕ್ತಿ ಮಗುವಿನವರೆಗೆ ತಲುಪುತ್ತೆ ಅಂತ ನಂಬಲಾಗಿದೆ. ಇದಾದ ನಂತರ ಒಂದು ತಾಮ್ರ ಅಥವಾ ಉಕ್ಕಿನ ಲೋಟ ನೀರನ್ನ ತೆಗೆದುಕೊಳ್ಳಿ. ಆ ನೀರಿಗೆ 1 ಚಿಟಿಕೆ ಅರಿಶಿನ ಸೇರಿಸಿ, ನಂತರ 1 ಚಿಟಿಕೆ ಕುಂಕುಮ ಸೇರಿಸಿ, ಕೊನೆಗೆ 1 ಚಿಟಿಕೆ ಸಕ್ಕರೆ ಅಥವಾ ಬೆಲ್ಲ ಸೇರಿಸಿ. ಈ 3 ಸೇರಿಸೋದಕ್ಕೆ ಕಾರಣ ಏನಂದ್ರೆ, ಅರಿಶಿನ ರಕ್ಷಣೆಯ ಸಂಕೇತ, ಕುಂಕುಮ ಶಕ್ತಿಯ ಸಂಕೇತ ಮತ್ತು ಸಿಹಿ ಪದಾರ್ಥ ಮನಸ್ಸಿನ ಶಾಂತಿಯ ಸಂಕೇತವಾಗಿದೆ. ಈ ನೀರನ್ನು ಬಲಗೈಯಿಂದ ನಿಧಾನವಾಗಿ ಕಲಸಿ. ಈಗ ತಾಯಿ ಆ ನೀರನ್ನು ಕೈಯಲ್ಲಿ ಹಿಡಿದು ಮಗುವಿನ ಹೆಸರನ್ನು ಹೇಳುತ್ತಾ ಈ ರೀತಿಯಾಗಿ ಪ್ರಾರ್ಥಿಸಬೇಕು. ನನ್ನ ಮಗುವಿನ ಮೇಲೆ ಇರುವ ಎಲ್ಲಾ ದೃಷ್ಟಿ ದೋಷಗಳು, ಮಾನವ ದೋಷಗಳು, ನಕಾರಾತ್ಮಕ ಶಕ್ತಿಗಳು ಮತ್ತು ಗಂಡಯೋಗದ ಪ್ರಭಾವಗಳು ಈ ನೀರಿನ ಮೂಲಕ ಸಂಪೂರ್ಣವಾಗಿ ದೂರವಾಗಲಿ. ನನ್ನ ಮಗು ಸದಾ ಆರೋಗ್ಯವಾಗಿರಲಿ, ಸುರಕ್ಷಿತವಾಗಿರಲಿ, ಸರಿದಾರಿಯಲ್ಲಿ ನಡೀಲಿ ಮತ್ತು ದುಷ್ಟರಿಂದ ರಕ್ಷಿತನಾಗಿರಲಿ. ಈ ಪ್ರಾರ್ಥನೆಯನ್ನ 3 ಬಾರಿ ಹೇಳಬೇಕು. ಇದಾದ ನಂತರ ಆ ನೀರನ್ನ ಮನೆಯ ಪ್ರವೇಶ ದ್ವಾರದ ಮುಂದೆ ಸ್ವಲ್ಪವಾಗಿ ಸಿಂಪಡಿಸಬೇಕು. ನಂತರ ಮನೆಯ ಒಳಗೆ ಮತ್ತು ಹೊರಗೆ ಸ್ವಲ್ಪ ನೀರನ್ನು ಸಿಂಪಡಿಸಬೇಕು. ಇದರಿಂದ ಮನೆಯೊಳಗಿನ ನಕಾರಾತ್ಮಕತೆ ಸಂಪೂರ್ಣವಾಗಿ ದೂರವಾಗುತ್ತೆ ಅಂತ ಹಿರಿಯರು ಹೇಳ್ತಾರೆ. ಉಳಿದ ನೀರನ್ನು ಯಾರೂ ಕಾಲಿಡದ ಸ್ಥಳದಲ್ಲಿ ಸುರಿಬೇಕು ಮತ್ತು ಹಿಂದಿರುಗಿ ನೋಡೋದಕ್ಕೆ ಹೋಗಬಾರ್ದು. ನಂತರ ತಾಯಿ ಮತ್ತೆ ದೀಪದ ಮುಂದೆ ಕುಳಿತು ಕನಿಷ್ಠ 11 ಬಾರಿ ಓಂ ನಮಃ ಶಿವಾಯ ಅಥವಾ ಓಂ ಸೂರ್ಯಾಯ ನಮಃ ಅಂತ ಜಪ ಮಾಡಬೇಕು. ಸೂರ್ಯ ದೇವರು ಸಂಕ್ರಾಂತಿ ದಿನ ವಿಶೇಷವಾಗಿ ಶಕ್ತಿಯುತ ಆಗಿರೋದ್ರಿಂದ ಈ ಜಪವು ಮಕ್ಕಳ ಜೀವನಕ್ಕೆ ಬೆಳಕು ಮತ್ತು ರಕ್ಷಣೆಯನ್ನ ನೀಡುತ್ತೆ. ಜಪ ಮಾಡುವಾಗ ಮಗುವಿನ ಮುಖವನ್ನ ಮನಸ್ಸಿನಲ್ಲಿ ಕಲ್ಪಿಸಿಕೊಳ್ಬೇಕು. ಈ ಪರಿಹಾರದ ನಂತರ ಆ ದಿನ ಸಾಧ್ಯವಾದಷ್ಟು ಸತ್ಯವಾಗಿ ಮಾತನಾಡಬೇಕು. ಯಾರನ್ನು ನೋಯಿಸೋದಕ್ಕೆ ಹೋಗ್ಬಾರ್ದು. ಮಗುವಿಗೆ ಕೋಪದಿಂದ ಮಾತನಾಡಕ್ಕೆ ಹೋಗ್ಬಾರ್ದು. ಆ ದಿನ ಒಬ್ಬ ಹಸಿದವನಿಗೆ ಅನ್ನ ಕೊಟ್ರೆ ಅಥವಾ ಹಸುವಿಗೆ ತಿನ್ನಿಸಿದ್ರೆ ಪರಿಹಾರದ ಫಲ ಇನ್ನಷ್ಟು ಹೆಚ್ಚಾಗುತ್ತೆ. ದಾನವು ಯಾವುದೇ ಪರಿಹಾರವನ್ನ ಪೂರ್ಣಗೊಳಿಸುವ ಮಹತ್ವದ ಅಂಶವಾಗಿದೆ. ಈ ಪರಿಹಾರವು ಭಯ ಹುಟ್ಟಿಸಲು ಅಲ್ಲ, ತಾಯಿಯ ಪ್ರಾರ್ಥನೆಗೆ ದಾರಿ ತೆಗೆದುಕೊಳ್ಳಲು ಮಾತ್ರ. ತಾಯಿ ಮನಸಾರೆ ಬೇಡಿಕೊಂಡ್ರೆ ಯಾವ ದೋಷವೂ ಮಗುವನ್ನು ಏನು ಮಾಡೋದಕ್ಕೆ ಆಗೋದಿಲ್ಲ ಎಂಬುದು ನಮ್ಮ ಸಂಸ್ಕೃತಿಯ ನಂಬಿಕೆ. ಸಂಕ್ರಾಂತಿ ಹೊಸ ಆರಂಭದ ಸಂಕೇತ. ಈ ದಿನ ಮಾಡಿದ ಈ ಸರಳ ಪರಿಹಾರ ನಿಮ್ಮ ಮಗುವಿನ ಜೀವನದಲ್ಲಿ ಶಾಂತಿ, ಆರೋಗ್ಯ ಮತ್ತು ರಕ್ಷಣೆಯನ್ನು ತರಲಿ ಎಂಬುದೇ ಇದರ ಉದ್ದೇಶ. ನಿಮಗೆ ಈ ಮಾಹಿತಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಒಂದು ಲೈಕ್ ಕೊಡೋದ್ರಿಂದ ಎಲ್ಲರಿಗೂ ವಿಡಿಯೋ ರೀಚ್ ಆಗುತ್ತೆ. ಎಲ್ಲ ತಮ್ಮ ಗಂಡು ಮಕ್ಕಳಿಗೆ ಮಾಡಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.